ಚಿತ್ರದುರ್ಗದ ಕ್ರೀಡಾ ಭವನದಲ್ಲಿ ರಾಜ್ಯ ಮಟ್ಟದ ಪರಿಸರ ಜಾಗೃತಿ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿತ್ತು. ಚಿತ್ರದುರ್ಗ ನಗರದ ಕ್ರೀಡಾ ಭವನದಲ್ಲಿ ಮಧ್ಯಾಹ್ನ 3 ಗಂಟೆಗೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದ್ದು, ಈ ವೇಳೆ ಏರುತ್ತಿರುವ ತಾಪಮಾನ ಮತ್ತು ಹವಾಮಾನದಲ್ಲಾಗುತ್ತಿರುವ ಬದಲಾವಣೆ ಮತ್ತು ಅದರಿಂದಾಗುವ ದುಷ್ಪರಿಣಾಮಗಳ ಕುರಿತು ಮಾಹಿತಿಯನ್ನು ನೀಡಿದ್ದು, ಇದೇ ವೇಳೆ ಪರಿಸರ ಸಮಸ್ಯೆಗಳ ಕುರಿತು ಸಂವಾದ ಕಾರ್ಯಕ್ರಮವೂ ಸಹ ನಡೆಸಲಾಯಿತು. ಇನ್ನು ಚಿತ್ರದುರ್ಗ ವಿಜ್ಞಾನ ಕೇಂದ್ರ, ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಟಾರ್ಗೆಟ್ ಯುವ ವೇದಿಕೆ, ಸಂಜೀವಿನಿ ಜೀವ ರಕ್ಷಕ ಟ್ರಸ್ಟ್ ಹಾಗೂ ವಿವಿಧ ಸಂಘ ಸಂಘಟನೆಗಳು ಕೂಡ ಸಹಯೋಗದೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಈ ವೇಳೆ ಮುಖಂಡರಾದಂತಹ ಯಾದವ್ ರೆಡ್ಡಿ, ಹೊಳೆಯಪ್ಪ, ಚಿತ್ತಯ್ಯ, ಜೋಗಿ ಸಿದ್ದರಾಜ್, ಅನಿಲ್, ಡಾಕ್ಟರ್ ಎಚ್.ಕೆ. ಸ್ವಾಮಿ, ಅಶೋಕ್ ಹಲವರು ಕೂಡ ಭಾಗವಹಿಸಿದ್ದರು. ಇದರ ವಿರುದ್ಧ ಸರ್ಕಾರ ಕೈಗೊಂಡ ಕಾರ್ಯಕ್ರಮಗಳು ಯಾವುದಾದ್ರೂ ಇದೆ ಈ ವರದಿಗಳು ಸರ್ಕಾರ ಏನು ನೀತಿಯನ್ನು ಕೈಗೊಂಡಿದೆ ಆ ನಿಲುವನ್ನು ಎಂಡೋರ್ಸ್ ಮಾಡಬೇಕಾದಂತಹ ಥರ್ಡ್ ಪಾರ್ಟಿ ಸರ್ಟಿಫಿಕೇಶನ್ ಅನ್ನು ಕೊಡುವ ಈ ಕೆಲಸ ದ್ರೋಹದ ಕೆಲಸ. ಆದ್ರೆ ಅದರಲ್ಲಿ ಕೆಲವು ವೈಜ್ಞಾನಿಕ ಸತ್ಯಗಳಿದೆ. ಒಂದು ಪ್ರೊಜೆಕ್ಷನ್ ಅವ್ರ ಮ್ಯಾಥಮೆಟಿಕಲ್ ಟೂಲ್ಗಳ ಮೂಲಕ ಮುಂದಿನ ವರ್ಷಗಳಲ್ಲಿ ಹೀಗಾಗುವುದು ಅಂತ ನಿಜ ಇರಬಹುದು. ರಾಗಿ ಬೆಳೆ 3 ಜಿಲ್ಲೆಗಳಲ್ಲಿ ರಾಗಿ ಇಳುವರಿ ಜಾಸ್ತಿ ಆಗಿದೆ, 8 ಜಿಲ್ಲೆಗಳಲ್ಲಿ ಇಳುವರಿ ಕಡಿಮೆ ಆಗುತ್ತೆ. ಇಳುವರಿ ಜಾಸ್ತಿ ಆಗುವ ಜಿಲ್ಲೆ ಯಾವುದರಲ್ಲಿ ಯಾವುದಿದೆ? ದಕ್ಷಿಣ ಕನ್ನಡ ಇದೆ. ಇಳುವರಿ ಕಡಿಮೆ ಆಗುವ ಪ್ರದೇಶಗಳು ಯಾವುದು ಅಂದ್ರೆ ರಾಗಿಯನ್ನು ಅತ್ಯಂತ ಹೆಚ್ಚು ಬೆಳೆಯುವ ಹಳೆ ಮೈಸೂರು 8 ಜಿಲ್ಲೆಗಳು. ದಕ್ಷಿಣ ಕನ್ನಡದಲ್ಲಿ ರಾಗಿ ಭತ್ತ ಕೂಡ ಬೆಳೆಯಲ್ಲ. ಇಷ್ಟು ಅವೈಜ್ಞಾನಿಕ